ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಶುಕ್ರವಾರ ದಿವಸ ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರವನ್ನು ನಾವು ತಿರುಗಿ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ 38 ವರ್ಷದಿಂದ ರೋಗದಲ್ಲಿ ಬಿದ್ದಂಥ ಒಬ್ಬ ಮನುಷ್ಯನು ಇದ್ದನು. ಯೇಸು ಆತನನ್ನು ಕಂಡು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದಾಗ, ಆತನು ನೀರು ಉಕ್ಕುವಾಗ ನಾನು ಇಳಿಯಬೇಕೆಂದಿದಾಗ ಬೇರೆಯವರು ನನ್ನ ಇಳಿದು ಹೋಗುತ್ತಾರೆ ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವೊಬ್ಬ ವ್ಯಕ್ತಿಗೆ ನೋಡ್ತೇವೆ. ಆತನು ಏನಾಗಿದ್ದನು, 38 ವರ್ಷದಿಂದ ಆತನು ಆ ಒಂದು ಮಂಟಪದಲ್ಲಿ, ಆ ಮಠದಲ್ಲಿ ಆತನು ರೋಗಿಯಾಗಿ ಬಿದ್ದನು. ಅಂದರೆ ಇದು ಒಂದು ಬೆತ್ಸಾಯಿದ ಎಂಬ ಮಂಟಪ. ಅಲ್ಲಿ ಅನೇಕ ಕುರುಡರು, ಕುಂಟರು, ಕೈಕಾಲಲ್ಲಿ ನೆಟ್ಟಗಿಲ್ಲದವರು, ಊನವಾಗಿರುವವರು ಎಂಥವರೆಲ್ಲ ಅಲ್ಲಿ ಏನು ಮಾಡ್ತಾಯಿದ್ರು, ಇರ್ತಾಯಿದ್ರು. ಅಲ್ಲಿ ಏನಾಗ್ತಿತ್ತು, ಒಂದು ಜೀವಜಲದ ನೀರಿನ ಬುಗ್ಗೆ ಇರುವಾಗ ಅದು ಉಕ್ಕುವಾಗ ಅಲ್ಲಿ ಇರುವಂಥ ರೋಗಿಗಳು ಅದರಲ್ಲಿ ಇಳಿದಾಗ ಅದು ಏನಾಗ್ತಿತ್ತು, ಅವರಿಗೆ ಸ್ವಸ್ಥತೆ ಆಗ್ತಿತ್ತು, ಅವ್ರಿಗೆ ಬಿಡುಗಡೆ ಆಗ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಈ 38 ವರ್ಷದಿಂದ ಹಾಸಿಗೆಯಲ್ಲಿ ಬಿದ್ದಂಥ ವ್ಯಕ್ತಿ ಕೂಡ ಅವನು ನೀರು ಉಕ್ಕುವಾಗ ಅವನೇನು ಮಾಡ್ತಾನೆ, ಪ್ರಯಾಸ ಪಡ್ತಾನೆ. ನಾನು ಆ ನೀರಲ್ಲಿ ಹೋಗಿ ಇಳಿಬೇಕು ಅಂತ ಆಸೆ ಪಡ್ತಾನೆ. ಆದರೆ ಅವನ ಕೈಯಿಂದ ಆಗದೆ ಹೋಗುವುದು. ಯಾರಾದರೂ ನನಗೆ ಬಂದು ಸಹಾಯ ಮಾಡ್ತಾರೇನೋ, ಯಾರಾದರೂ ಬಂದು ನನಗೆ ಅದ ಒಂದು ಬುಗ್ಗೆಯ ನೀರಲ್ಲಿ ಇಳಿಸ್ತಾರೆ ಅಂಥೇಳಿ ಆತನು ಏನು ಮಾಡ್ತಾನೆ, ಬೇರೆ ಮೇಲೆ ಡಿಪೆಂಡ್ ಮಾಡಿಕೊಂಡು ಬೇರೆ ಸಹಾಯಕ್ಕೋಸ್ಕರ ಆತನು ಕಾಯ್ಕೊಂಡು ಕೂರ್ತಿರ್ತಾನೆ. ಆದರೆ ಅಲ್ಲಿ ಅನೇಕ ಜನರು ಸ್ವಸ್ಥವಾಗ್ತಾರೆ. ಆದರೆ ಈತನು 38 ವರ್ಷ ಅದೇ ಹಾಸಿಗೆಯಲ್ಲಿ ಬಿದ್ದಿರ್ತಾನೆ, ಒಂದೇ ಹಾಸಿಗೆಯಲ್ಲಿ ಬಿದ್ದಿರ್ತಾನೆ. ಒಂದು ದಿವಸ ಆ ಸ್ಥಳಕ್ಕೆ ಯಾರು ಬಂದಿದ್ರಿ, ಯೇಸು ಕ್ರಿಸ್ತನು ಬಂದಿದ್ರು. ಹಲ್ಲೆಲೂಯಾ. ಆತನು ಅಲ್ಲಿ ಅನೇಕ ಜನರು ಆತನಿಗೆ ನೋಡದೇ ಇರುವಾಗ ಯೇಸು ಕ್ರಿಸ್ತನು ಅಂಥ ಅಷ್ಟು ಜನರಲ್ಲಿ ಆ 38 ವರ್ಷದಂಥ ರೋಗದಲ್ಲಿ ಬಿದ್ದಂಥ ಮನುಷ್ಯನಿಗೆ ದೇವರು ನೋಡಿ ಆತನನ್ನು ಕಂಡು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯೋ ಎಂಬುದಾಗಿ ಕೇಳಿದರು. ಅದಕ್ಕೆ ಹೌದು ಎಂಬುದಾಗಿ ಆತನು ಹೇಳಿದನು. ಹಾಗೆ ಯೇಸು ಕ್ರಿಸ್ತನು ಹೇಳಿದರು, ನೀನು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ದೇವರು ಆತನಿಗೆ ಹೇಳಿದರು. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ 38 ವರ್ಷ ಆತನು ಒಂದೇ ಹಾಸಿಗೆಯಲ್ಲಿ ಏನು ಮಾಡ್ತಾ ಇದ್ದನು, ಅಲ್ಲಿ ಬಿದ್ದಿದ್ದನು. ಆ ಜೀವಜಲ ನೀರಲ್ಲಿ ಉಕ್ಕುವಾಗ ಯಾರಾದರೂ ನನಗೆ ಸಹಾಯ ಮಾಡ್ತಾರೇನೋ, ಅದು ನನಗೆ ಇಳಿಸ್ತಾರೆ ಅಂತ ಹೇಳಿ ಆತನು ಬೇರೆ ಮೇಲೆ ಡಿಪೆಂಡ್ ಆಗಿದ್ದನು. ಆದರೆ ಅಲ್ಲಿ ಯಾರೂ ಆತನಿಗೆ ಸಹಾಯ ಮಾಡಿಲ್ಲ. 38 ವರ್ಷ. ಈಗ ನಾವು ಒಂದೇ ದಿವಸ, 1-2 ವಾರ, 1 ವಾರನೇ ಹಾಸಿಗೆಯಲ್ಲಿ ಬಿದ್ದರೆ ನಮಗೆ ಎಷ್ಟೋ ಇದಾಗ್ತದೆ. ಆತನವನು 38 ವರ್ಷದಿಂದ ಆ ಒಂದೇ ಹಾಸಿಗೆಯಲ್ಲಿ ಬಿದ್ದಿರುವಾಗ ಆತನ ನೋವು, ಆ ಸಂಕಷ್ಟ ಎಂಥದ್ದಾಗಿರ್ಬೋದು ಅಂಥ ವ್ಯಕ್ತಿಗೆ ದೇವರು ಏನು ಮಾಡಿದ್ದಾರೆ, ನೋಡಿದರು. ಹಲ್ಲೆಲೂಯಾ. ಯೇಸು 38 ವರ್ಷ ರೋಗದಲ್ಲಿ ಬಿದ್ದಂಥ ಆ ಮನುಷ್ಯನಿಗೆ ಕಂಡು, ನಿನಗೆ ಮನಸ್ಸುಂಟೋ ಸ್ವಸ್ಥವಾಗಲಿಕ್ಕೆ, ನಿನಗೆ ಮನಸ್ಸಿದೆಯಾ, ನಿನಗೆ ಬಿಡುಗಡೆ ಮಾಡಿಕೊಡೋದಕ್ಕಾಗಿ ದೇವರು ಆತನಿಗೆ ಕೇಳಿದಾಗ ಆತನಿಗೆ ದೇವರು ಏನು ಮಾಡ್ತಾರೆ, ಅಲ್ಲಿ ಸ್ವಸ್ಥತೆ ಕೊಡ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಕೂಡ ನಾವು ರೋಗದಲ್ಲಿರುವಾಗ, ನಾವು ಕಣ್ಣೀರು ಕಷ್ಟದಲ್ಲಿದ್ದಾಗ ನಾವು ಏನು ಮಾಡ್ತೀವೋ, ಬೇರೆ ಮೇಲೆ ಆಸೆ, ಬೇರೆ ಮೇಲೆ ಡಿಪೆಂಡ್ ಆಗ್ತೀವಿ. ಅವ್ರು ನಮಗೆ ಸಹಾಯ ಮಾಡ್ತಾರೋ, ಇವ್ರು ನಮಗೆ ಸಹಾಯ ಮಾಡ್ತಾರೋ ಅಂಥೇಳಿ. ಆದರೆ ಇವತ್ತು ನಾವು ಯಾವುದೇ ಒಂದು ರೋಗದಲ್ಲಿದ್ದಾಗ, ಕಣ್ಣೀರು ಕಷ್ಟದಲ್ಲಿದ್ದಾಗ ನಾವು ಯಾರ ಮೇಲೆ ಡಿಪೆಂಡ್ ಆಗಬೇಕ್ರಿ, ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಬೇಕು. ಆ ವ್ಯಕ್ತಿ 38 ವರ್ಷದಿಂದ ಆತನು ಅಲ್ಲೇ ಬಾಧೆ ಪಡ್ಕೊಂಡು ಕಷ್ಟ ಹೊಂದ್ಕೊತ ಆತನಲ್ಲೇ ಜೀವಿಸ್ತಾ ಇದ್ದನು. ಆತನಿಗೆ ಯಾರೂ ಸಹಾಯ ಮಾಡೇ ಇಲ್ಲ, ಆತನು ಊಹಿಸೇ ಇಲ್ಲ ನಾನು ಕೂಡ ಸ್ವಸ್ಥ ಆಗ್ತೀನಿ, ನನ್ನ ಜೀವಿತದಲ್ಲೂ ಕೂಡ ನಾನು ಆರೋಗ್ಯ ಹೊಂದ್ಕೋತೀನಿ ಅಂಥೇಳಿ ಆತನು ಯೋಚನೆನೇ ಮಾಡಿಲ್ಲ. ಆದರೂ ಕೂಡ ದೇವರು ಅವನ ಜೀವನದಲ್ಲಿ ಅದ್ಭುತ ಮಾಡಿದರು. ಆತನಿಗೆ
ಸ್ವಸ್ಥ ಆದಾಗ ಯೇಸು ಕ್ರಿಸ್ತನೇ ಸ್ವಸ್ಥ ಮಾಡಿದ್ದಾನೆ ಎಂಬುದಾಗಿ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಯೇಸು ಕ್ರಿಸ್ತನು ಸ್ವಸ್ಥತೆ ಕೊಡುವ ದೇವರು. ನಾವು ಆತನಿಗೆ ನಂಬಿ ಆತನಲ್ಲಿ ಬರುವಾಗ ನಮಗೆ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ನೋಡಿ, ಆತನು ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾಗ ಏನಾಯಿತು? ಆಸೆ ನಿರಾಶೆ ಆಯಿತು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಕೂಡ ಜನರ ಮೇಲೆ ನಿರಾಶೆ, ನೀನು ಡಿಪೆಂಡ್ ಆಗಿದ್ದಾರೆ. ಇವತ್ತೇನಾಗುತ್ತೆ? ನಿನಗೆ ನಿರಾಶೆ ಆಗುತ್ತೆ. ಯಾಕಂದರೆ ಮನುಷ್ಯರು ಯಾರು ಸಹಾಯ ಮಾಡುವುದಿಲ್ಲ. ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಮಾತ್ರ ಸಹಾಯ ಮಾಡುವ ದೇವರಾಗಿದ್ದಾರೆ. ಇವತ್ತು ಅನೇಕ ವಿಷಯದಲ್ಲಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ. ಇವತ್ತು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಅಣ್ಣ ತಮ್ಮ, ನನ್ನ ಬಂಧು ಬಳಗ ನನ್ನ ಸಹಾಯ ಮಾಡ್ತಾರೆ ಅಂಥೇಳಿ ನಾವೇನು ಮಾಡ್ತೀವಿ? ಅವ್ರ ಮೇಲೆ ಆಧಾರವಾಗಿರ್ತೀವಿ. ಆದರೆ ಅವರೆಲ್ಲರೂ ಏನು ಮಾಡ್ತಾರೆ? ಕಷ್ಟ ಬಂದಾಗ ಕೈ ಬಿಡ್ತಾರೆ. ಆದರೆ ಕಷ್ಟ ಬಂದಿದಾಗ ಕೈ ಚಾಚಿ ಕರೆಯುವಂಥ ದೇವರು ಯೇಸು ಕ್ರಿಸ್ತನು. ಮತ್ತನ್ನು ಬರೆದ ಸುವಾರ್ತೆ 11:28 ದೇವರ ವಾಕ್ಯ ಹೇಳುತ್ತದೆ, ಎಲೆ ಕಷ್ಟಪಡುವರೆ ಹೊರಗೊತ್ತುವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂಥೇಳಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ವಿಶ್ರಾಂತಿ ಕೊಡುವ ದೇವರಾಗಿದ್ದಾನೆ. ಆ ವ್ಯಕ್ತಿ ಆ ನೀರು ಉಕ್ಕುವಾಗ ಯಾರಾದರೂ ನನಗೆ ಇಳಿಸ್ತಾರೆ ಅಂಥೇಳಿ ಆಸೆ ಪಟ್ಟನು. ಆದರೆ ಇವತ್ತು ಯಾರು ಆತನಿಗೆ ಸಹಾಯ ಮಾಡಿಲ್ಲ. ಯೇಸು ಕ್ರಿಸ್ತನೇ ಆ ಸ್ಥಳದಲ್ಲಿ ಬಂದರು, ಆತನ ನೋಡಿ ಆತನಿಗೆ ಸ್ವಸ್ಥತೆ ಕೊಟ್ಟರು. ಇವತ್ತು ನೀನು ಎಷ್ಟೇ ವರ್ಷದಿಂದ ನೀನು ರೋಗದಲ್ಲಿ ನೀನು ಬಾಧೆ ಪಡ್ತಾ ಇದ್ದರೆ, ಇವತ್ತು ಯಾವ ಡಾಕ್ಟ್ರು ನಿನಗೆ ಸ್ವಸ್ಥ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಚಿಂತೆ ಪಡಬೇಡ. ನಿನ್ನ ದೇವರಾಗಿರುವ ಯೇಸು ಕ್ರಿಸ್ತನು, ನನ್ನ ದೇವರಾಗಿರುವ ಯೇಸು ಕ್ರಿಸ್ತನು ನಿನಗೆ ಸ್ವಸ್ಥತೆ ಕೊಡ್ತಾರೆ. ಆತನು ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ಆತನ ಅದ್ಭುತ ಮಾಡಿ ನೀನು ಬಿಡುಗಡೆ ಕೊಡ್ತಾರೆ. 38 ವರ್ಷ ಇದ್ದಂಥ ವ್ಯಕ್ತಿಗೆ ಯಾವ ವೈದ್ಯರು ಸ್ವಸ್ಥ ಮಾಡಲಿಕ್ಕಾಗಿಲ್ಲ. 38 ವರ್ಷ ಅಲ್ಲಿ ಆತನು ಬಾಧೆ ಪಡ್ಕೊಂಡು ಬಿದ್ದಿದ್ದನು. ಆದರೆ ದೇವರು ಆತನನ್ನು ಕಂಡನು. ಇವತ್ತು ನೀನು ಕೂಡ ರೋಗದಲ್ಲಿ ಇವತ್ತು ಎಲ್ಲ ವೈದ್ಯರನ್ನು ಕೈ ಬಿಟ್ಟರೆ ಇವತ್ತು ಬಾಧೆ ಪಡಬೇಡ. ನಿನ್ನನ್ನು ನೋಡುವ ದೇವರಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ. ನಿನ್ನನ್ನು ವೀಕ್ಷಿಸುವ ದೇವರು, ನಿನ್ನನ್ನು ಕಂಡು ನಿನ್ನ ಹತ್ರ ಬರುವಂಥ ದೇವರಿದ್ದಾರೆ. ರೋಗ ಬಂದಿದ್ದಾಗ ಏನು ಮಾಡ್ತಾರೆ? ಎಲ್ಲರೂ ದೂರ ಹೋಗ್ತಾರೆ. ರೋಗ ಬಂದಿದ್ದಾಗ ಯಾರು ಹತ್ರ ಬರಲ್ಲ. ರೋಗ ಬಂದಿದ್ದಾಗ ಏನು ಮಾಡ್ತಾರೆ? ಎಲ್ಲರೂ ಕೈ ಬಿಡ್ತಾರೆ. ಆಗ ದೇವರು ಯೇಸು ಕ್ರಿಸ್ತನು ಆ ಮಂಟಪದಲ್ಲಿರುವಂಥ ವ್ಯಕ್ತಿಗಳತ್ತೇನೆ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂದ್ರೆ ನಿನ್ನ ಗಂಟು ಕಟ್ಕೋ, ಇಲ್ಲಿ ತಿರುಗಿ ಬರಬೇಡ. ಅರ್ಥ ಏನು? ನಿನ್ನ ಆ ಗಂಟು ಕಟ್ಟಿಬಿಡು. ಆ ಪಾಪದ ಗಂಟು ಕಟ್ಟಿ ಅದು ಏನು ಮಾಡು? ತೆಗೆದುಹಾಕು. ಹಾಸಿಗೆ ನೀ ಅಲ್ಲೇ ಇದ್ದರೆ ಮತ್ತೆ ತಿರುಗಿ ನೀ ಬರ್ತಿ ಎಂಬುದಾಗಿ ಅರ್ಥ. ಅಂದರೆ ಹಾಸಿಗೆ ಏನಾಗಿದೆ? ಪಾಪ ತೋರಿಸುವ ಜೀವಿತವಾಗಿದೆ. ಇವತ್ತು ನಾವು ಅನೇಕ ಜನ ನೋಡ್ತೇವೆ. ಪಾಪ ಎಂಬ ಹಾಸಿಗೆಯಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರ ಜೀವನವನ್ನು ಕಳೀತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಆ ಹಾಸಿಗೆಯನ್ನು ಏನು ಮಾಡಬೇಕು? ತೆಗೆದಾಕಬೇಕು. ಆ ವ್ಯಕ್ತಿ ಎಲ್ಲಿ ತನ್ನ ಹಾಸಿಗೆ ಮೇಲೆ ಕೂತು ಇದ್ದಿದ್ದನೋ, ಹಾಸಿಗೆ ಮೇಲೆ ಮಲಗಿಕೊಂಡಿದ್ದನೋ, ಆತನಿಗೆ ಬಿಡುಗಡೆ ಆಗಿಲ್ಲ. ಯಾವಾಗಾಯಿತು ಯೇಸು ಕ್ರಿಸ್ತನು ಬಂದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳಿದನು, ಹಾಸಿಗೆಯನ್ನು ತೆಗೆದಾಕು ಎಂಬುದಾಗಿ ಹೇಳಿದಾಗ ಆತನು ಎದ್ದು ನಡೆದನು. ಹಾಸಿಗೆಯನ್ನು ಬಿಟ್ಟು ಆತನು ಹೋದಾಗ ಆತನಿಗೆ ಬಿಡುಗಡೆ ಆಯಿತು. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಸ್ವಸ್ಥತೆ ಬೇಕಂದರೆ, ಇವತ್ತು ಆಶೀರ್ವಾದ ಬೇಕಂದರೆ ನಾವೇನು ಮಾಡಬೇಕು? ಆ ಪಾಪದ ಹಾಸಿಗೆಯಿಂದ ನಾವು ದೂರವಾಗಬೇಕು. ಆ ಪಾಪದ ಹಾಸಿಗೆ ಏನು ಮಾಡಬೇಕು? ನಾವು ಕಟ್ಟು ಬಿಡಬೇಕು. ದೇವರ ಆತನಿಗೆ ಸ್ವಸ್ಥತೆ ಮಾಡಿ ತಿರುಗಿ ಹೇಳ್ತಾರೆ, ತಿರುಗಿ ಪಾಪ ಮಾಡಬೇಡ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ನಾನು ನೀನು ಕೂಡ ಏನು ಮಾಡಬಾರ್ದು? ಪಾಪ ಮಾಡಬಾರ್ದು. ಆ ಪಾಪ ಎಂಬ ಹಾಸಿಗೆ ಏನು ಮಾಡಬೇಕು? ನಾವು ಸುತ್ತಿ ಹಾಕಿಬಿಡಬೇಕು. ಅದು ಕಟ್ಟಬೇಕು, ಅದು ಗಂಟು ಕಟ್ಟಬೇಕು ರೀ. ಯಾಕಂದರೆ ನಾವು ಪಾಪದಲ್ಲಿದ್ದಾಗ ಏನಾಗುತ್ತೆ? ರೋಗ ಬರುತ್ತೆ. ಇವತ್ತು ರೋಗಗಳಿಂದ, ಪಾಪಗಳಿಂದ ಕ್ಷಮೆ ಕೊಡುವ ದೇವರು ಯಾರು? ಯೇಸು ಕ್ರಿಸ್ತನು ಮಾತ್ರ. ಅದಕ್ಕೆ ಆ ವ್ಯಕ್ತಿ 38 ವರ್ಷ ಆ ಹಾಸಿಗೆಯಲ್ಲಿ ಬಿದ್ದಿದ್ದನು. ಇವತ್ತು
ನೀವು ಕೂಡ ಒಂದು ಪಾಪ ಎಂಬ ಹಾಸಿಗೆಯಲ್ಲಿ ಬಿದ್ದಿದೆ. ಆದರೆ ಇವತ್ತು ನೀನು ಅದರಿಂದ ಎದ್ದು ಬರಬೇಕು. ಯಾಕಂದರೆ ದೇವರಿಗೆ ಮನಸ್ಸುಂಟು ನಿನಗೆ ಸ್ವಸ್ಥ ಮಾಡಲಿಕ್ಕೆ. ಅಲ್ಲಿ ಎಷ್ಟೋ ಜನರು ಆತನಿಗೆ ಸಹಾಯ ಮಾಡೇ ಇಲ್ಲ. ಆದರೆ ಯೇಸು ಕ್ರಿಸ್ತನು ಅವನಿದ್ದಲ್ಲಿಗೆ ಬಂದು ನಿನಗೆ ಮನಸ್ಸುಂಟೋ ಸ್ವಸ್ಥ ಆಗಲಿಕ್ಕೆ ಅಂತ ಕೇಳಿದರು. ಇವತ್ತು ನೀನು ಕೂಡ, ಇವತ್ತು ನಿನಗೆಲ್ಲ ಡಾಕ್ಟ್ರು ಕೈ ಬಿಟ್ಟರು, ಎಲ್ಲ ನಿನ್ನ ಆತ್ಮೀಯರು ಬಂಧು ಬಳಗ, ನಿನ್ನ ಗಂಡ ಹೆಂಡತಿ, ನಿನ್ನ ಮಕ್ಕಳು ಇವತ್ತು ನಿನ್ನ ಕೈ ಬಿಟ್ಟರೆ ಯೇಸು ಕ್ರಿಸ್ತ ನಿನ್ನಲ್ಲಿಗೆ ಬರ್ತಾರೆ. ಆತ ನೀನಿದ್ದ ಸ್ಥಳಕ್ಕೆ ಬಂದು ನೀನು ಕೇಳ್ತಾರೆ ಏನಂತೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ. ನಿನಗೆ ಶುದ್ಧವಾಗುವುದಕ್ಕೆ, ನಿನಗೆ ಆರೋಗ್ಯ ಹೊಂದಿಕೊಳ್ಳೋದಕ್ಕಾಗಿ ಮನಸ್ಸುಂಟೆ ಅಂತ ದೇವರು ನಿನಗೂ ಕೂಡ ಕೇಳ್ತಾರೆ. ಇವತ್ತು ನಮಗೆ ಆರೋಗ್ಯ ಪಡೆದುಕೊಳ್ಬೇಕು, ನಾವು ಸ್ವಸ್ಥವಾಗಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಪಾಪದ ಹಾಸಿಗೆಯನ್ನು ಗಂಟು ಕಟ್ಕೊಳ್ಬೇಕು. ಅದಕ್ಕೆ ಆ ಪಾಪದ ಹಾಸಿಗೆಗೆ ನಾವೇನು ಮಾಡಬೇಕು? ಗಂಟು ಹಾಕಬೇಕು. ಅದಕ್ಕೆ ಅಂದರೆ ತಿರುಗಿ ನಾವು ಆ ಪಾಪದ ಹಾಸಿಗೆಯಲ್ಲಿ ಮಲಗಬಾರ್ದು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ವಿಪರೀತ ಪಾಪ ನಡೆಯುವಂಥದ್ದು ಅಲ್ಲಿ ಹಾಸಿಗೆ ಮೇಲೆ ಪಾಪ ನಡೆಯುತ್ತೆ. ಹಲ್ಲೆಲೂಯ. ಸೊ ಹಾಸಿಗೆ ಮೇಲೆ ಹೆಚ್ಚಿನ ಪಾಪ ಲೋಕದಲ್ಲಿ ನಡೆಯುತ್ತೆ. ಅದಕ್ಕೆ ದೇವರು ಹೇಳ್ತಾರೆ ಇಲ್ಲಿ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಅಂದರೆ ನಿನ್ನ ಇದ್ದಿರುವಂಥ ಹಾಸಿಗೆ ಗಂಟು ಕಟ್ಟು. ಹಾಸಿಗೆ ಇದ್ರೆ ಮತ್ತೆ ತಿರುಗಿ ನೀ ಅಲ್ಲೇ ಬರ್ತೀಯ. ಇವತ್ತು ನಾವು ಒಂದು ಸ್ಥಳದಲ್ಲಿ ಹಾಸಿಗೆ ಹಾಕಿಂತಲ್ಲಿ ಏನು ಮಾಡ್ತೀವಿ? ನಾವು ಪದೇ ಪದೇ ಬಂದು ಮಲಗ್ತೀವಿ. ಅಲ್ಲಿ ಒಂದು ಕಡೆ ನಾವು ಮಂಚದ ಮೇಲೆ ಹಾಸಿಗೆ ಹಾಕಿದಾಗ ನಾವೇನು ಮಾಡ್ತೀವಿ? ಇಲ್ಲಿ ಹಾಸಿಗೆ ಹಾಕಿಂದಿದೆಯಪ್ಪ ಅಂಥೇಳಿ ಅದೇ ಸ್ಥಳದಲ್ಲಿ ಪದೇ ಪದೇ ಬಂದು ನಾವು ಅಲ್ಲಿ ಕೂರ್ತೀವಿ, ಮಲಗ್ತೀವಿ. ಯಾವಾಗಾಯಿತು ನಾವು ಹಾಸಿಗೆ ಎತ್ತಿ ಹಾಸಿಗೆಯನ್ನು ನಾವು ಗಂಟು ಮಾಡಿ ಕಟ್ಟಿಬಿಡ್ತೀವೋ ಆ ಸ್ಥಳದ ಬಂದು ನಾವು ಕೂರಲ್ಲ. ಯಾವಾಗಾಯಿತು ಹಾಸಿಗೆ ಹಾಸಿದ ಸ್ಥಳವನ್ನು ನಾವು ತೆಗೆದಾಕ್ತೀವೋ, ಹಾಸಿಗೆ ತೆಗೆದು ಗಂಟು ಕಟ್ಟಿಡ್ತೀವೋ ಅಲ್ಲಿ ನಾವು ತಿರುಗಿ ಅಲ್ಲಿ ಬಂದು ಮಲಗಿಕೊಳ್ಳಲ್ಲ. ಯಾಕಂದರೆ ಅಲ್ಲಿ ಹಾಸಿಗೆ ತೆಗೆದಂಗೆ ಇರುತ್ತೆ, ತೆಗೆದಾಕಿಂದಿರುತ್ತೆ. ಅದಕ್ಕೆ ಇವತ್ತು ಆ ಪಾಪ ಎಂಬ ಹಾಸಿಗೆ ದಲ್ಲಿ ನಾವು ಕೂತ್ಕೊಂಡು ಆ ಪಾಪ ಎಂಬ ಹಾಸಿಗೆಯಲ್ಲಿ ನಾವು ಮಲಗಿಕೊಂಡಿರುವಾಗ ನಮಗೇನಾಗಲ್ಲ? ಸ್ವಸ್ಥತೆ ಆಗಲ್ಲ. ಆತನ 38 ವರ್ಷ ಅದೇ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾನಿಗೆ ಸ್ವಸ್ಥತೆ ಆಗಲಿಲ್ಲ. ಪ್ರಿಯರೇ, ಯಾವಾಗಾಯಿತು ಯೇಸು ಕ್ರಿಸ್ತನ ಆತನ ಜೀವಿತದಲ್ಲಿ ಬಂದು ನಿನ್ನ ಹಾಸಿಗೆಯನ್ನು ಗಂಟು ಮಾಡು, ಅದು ಕಟ್ಕೋ, ತಿರುಗಿ ಅದು ನೀ ಅದ್ರ ಮೇಲೆ ಮಲಗಬೇಡ ಎಂಬುದಾಗಿ ದೇವರು ಹೇಳಿದಾಗ ಆತನು ಯೇಸು ಕ್ರಿಸ್ತನು ಹೇಳಿದಂತೆ ಹಾಸಿಗೆಯನ್ನು ಬಿಟ್ಟು ಎದ್ದನು, ಅದು ಕಟ್ಟಾಕಿ ಅಲ್ಲಿಂದ ತೆಗೆದುಬಿಟ್ಟನು. ಅಂದರೆ ತಿರುಗಿ ಆ ಸ್ಥಳಕ್ಕೆ ಆತನು ಬರಲಿಲ್ಲ. ಇವತ್ತು ನಿನ್ನ ಜೀವನದಲ್ಲಿ ಕೂಡ ಆ ಪಾಪ ಎಂಬ ಹಾಸಿಗೆ ನಾವು ಏನು ಮಾಡಬೇಕು? ಕಟ್ಟಿಬಿಡಬೇಕು. ಯಾಕೆಂದರೆ ಹಾಸಿಗೆ ಮೇಲೆ ವಿಪರೀತ ಪಾಪಗಳು ಜರುಗುವಂಥದ್ದಾಗಿದೆ. ಇವತ್ತು ನಮ್ಮ ಜೀವನ ಆ ಹಾಸಿಗೆ ಎಂಬ ಪಾಪದ ಜೀವಿತದಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ನಾವು ದೇವರಲ್ಲಿಗೆ ಬರಬೇಕು. ಇವತ್ತು ಆ ವ್ಯಕ್ತಿಗೆ ದೇವರು ಯೇಸು ಕ್ರಿಸ್ತ ಯಾರಂತ ಗೊತ್ತೇ ಇಲ್ಲ. ಆತನು ದೇವರಿಗೆ ಬೇಡಿಕೊಂಡಿಲ್ಲ, ಬರೀ ಮನುಷ್ಯರ ಮೇಲೆ ಆಶ್ರಯ ಪಟ್ಟನು. ಆದರೂ ಕೂಡ ದೇವರ ಅವನ ಜೀವಿತದಲ್ಲಿ ಅದ್ಭುತ ಮಾಡಿದರು. ಇವತ್ತು ನೀನು ಕೂಡ ಮನುಷ್ಯರ ಮೇಲೆ ಆಸೆ ಪಡದಂತೆ ಇವತ್ತು ನಾವು ದೇವರಿಗೆ ಪ್ರಾರ್ಥಿಸ್ತಾ ಇದ್ದೆವು. ಸೊ ರೋಗದಲ್ಲಿದ್ದಾಗ, ಕಣ್ಣೀರು, ಕಷ್ಟ, ದುಃಖ, ನೋವಿನಲ್ಲಿದ್ದಾಗ ನಾವು ಯಾರಿಗೆ ಪ್ರಾರ್ಥಿಸ್ತಾ ಇದ್ದೆವು? ಸೊ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೆವು. ಆತನು ಸ್ವಸ್ಥನಾದನು. ಆತನಿಗೆ ಗೊತ್ತೇ ಇಲ್ಲ ಆತನಿಗೆ ಸ್ವಸ್ಥ ಮಾಡಿದವರು ಯಾರು ಅಂಥೇಳಿ. ಆದರೆ ಇವತ್ತು ನನಗೂ ನಿನಗೆ ಗೊತ್ತು, ಯೇಸು ಕ್ರಿಸ್ತನು ರೋಗಗಳನ್ನು ಸ್ವಸ್ಥ ಮಾಡುವ ದೇವರು, ನಮಗೆ ಆಶೀರ್ವಾದ ಕೊಡುವ ದೇವರು, ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರೆಂಬುದಾಗಿ ನಿಮಗೆ ಗೊತ್ತುಂಟು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೆ ನಾವೇನು ಮಾಡಬೇಕು? ಇವತ್ತು ನಮ್ಮ ರೋಗದಿಂದ ನಮಗೆ ಬಿಡುಗಡೆ ಆಗ್ತಾಯಿಲ್ಲ. ಇವತ್ತು ನಾವು ಅನೇಕ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರಿಗೆ ಮೊರೆ ಇಡ್ತಾ ಇದ್ದೇವೆ, ಆದರೂ ಕೂಡ ನಮಗೆ ಬಿಡುಗಡೆ ಆಗ್ತಾಯಿಲ್ಲ. ಅಂದರೆ ಏನಕ್ಕೆ? ನಾವು ಎಲ್ಲಿದ್ದೇವೋ ನಮ್ಮ ಪಾಪ ಎಂಬ ಹಾಸಿಗೆ ಮೇಲೆ ಮಲಗಿದ್ದೇವೆ. ಇವತ್ತು ನಮಗೆ ಸ್ವಸ್ಥತೆ ಆಗಬೇಕಂದ್ರೆ ನಾವೇನು ಮಾಡಬೇಕು? ಆ ಪಾಪ ಎಂಬ ಹಾಸಿಗೆಯನ್ನು ಬಿಟ್ಟು ಏಳಬೇಕು. ಆ ಪಾಪ ಎಂಬ ಹಾಸಿಗೆ ನಾವೇನು ಮಾಡಬೇಕು? ಕಟ್ಟಿಬಿಡಬೇಕು. ಈಗ ನಮ್ಮ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ. ಅಯ್ಯೋ, ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟೋ ನಾವು ದೇವರಿಗೆ ಮೊರೆ ಇಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ರೋಗದ ಬಿಡುಗಡೆ ಆಗ್ತಾಯಿಲ್ಲ ಅಂಥೇಳಿ ನಾವು
ಏನು ಮಾಡ್ತೇವೆ, ವ್ಯಥೆ ಪಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮಲ್ಲೇ ಇದೆ ಪ್ರೀತಿಯ ದೇವರ ಮಕ್ಕಳೇ. ಆ ಪಾಪ ಎಂಬ ಹಾಸಿಗೆಯಲ್ಲಿ ನಾವು ಎದ್ದು ಹೋಗ್ತಾ ಇಲ್ಲ. ಆ ಪಾಪ ಎಂಬ ಹಾಸಿಗೆ ಬಿಟ್ಟು ನಾವು ಬರ್ತಾ ಇಲ್ಲ. ಅದಕ್ಕೆ ನಮಗೆ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಆ ಪಾಪ ಎಂಬ ಹಾಸಿಗೆಯಿಂದ ದೇವರು ನಮಗೆ ಬಿಡಿಸ್ಲಿಕ್ಕಿದ್ದಾರೆ. ಪಾಪ ಏನು ಮಾಡುತ್ತೆ, ನಮಗೆ ರೋಗ ತರುವಂಥದ್ದಾಗಿದೆ. ಸೊ ಪಾಪ ಕ್ಷಮಾಪಣೆ ದೇವರು ಕೊಟ್ಟಿದಾಗ ಏನಾಗುತ್ತೆ, ರೋಗಗಳು ಬಿಡುಗಡೆ ಆಗುತ್ತೆ. ಆ 38 ವರ್ಷ ಆತನು ನನಗೆ ಆ ವ್ಯಕ್ತಿ ನನಗೆ ಕೆಳಗಿಳಿಸ್ತಾನೆ ನೀರಲ್ಲಿ, ಈ ವ್ಯಕ್ತಿ ಕೆಳಗೆ ನೀರಲ್ಲಿ ಇಳಿಸ್ತಾನೆ ಅಂತೇಳಿ ಮನುಷ್ಯರ ಮೇಲೇ ಆಸೆ ಪಡ್ತಾ ಇದ್ದನು. ಆದರೆ ಆತನಿಗೆ ಯಾರೂ ಸಹಾಯ ಮಾಡಿಲ್ಲ. ತಿರುಗಿ ಆತನಲ್ಲಿ ಯಾರು ಬರಬೇಕಾಗಿತ್ತು? ಯೇಸು ಕ್ರಿಸ್ತನೇ ಆ ಸ್ಥಳಕ್ಕೆ ಬರಬೇಕಾಗಿತ್ತು. ಯೇಸು ಕ್ರಿಸ್ತನೇ ಬಂದುಬಿಟ್ಟು ಆತನಿಗೆ ಏನು ಮಾಡಿದನು? ಸ್ವಸ್ಥತೆ ಮಾಡಿದನು. ಇವತ್ತು ನೀನು ಕೂಡ ಮನುಷ್ಯರ ಮೇಲೆ ಆಧಾರ ಪಡುವುದಾದರೆ ಅವ್ರು ನಿನಗೆ ಯಾವುದೂ ಸಹಾಯ ಮಾಡೋದಿಲ್ಲ. ನೀನು ದೇವರ ಮೇಲೆ ನಂಬಿಕೆ ಇಡು, ಖಂಡಿತ ದೇವರು ನಿನಗೆ ಒಳ್ಳೇದು ಮಾಡ್ತಾರೆ. ಇವತ್ತು ಯಾವುದೇ ರೋಗದಲ್ಲಿ, ಇವತ್ತು ಕಣ್ಣೀರು ಕಷ್ಟದಲ್ಲಿ, ಇವತ್ತು ಪಾಪದಲ್ಲಿ ಜೀವಿಸೋದಾದರೆ ಆವತ್ತು ದೇವರು ಹೇಳಿದರು ಹಾಸಿಗೆಯನ್ನು ಹೊತ್ತು ನಡೆ. ಇವತ್ತು ನಿನಗೂ ಹೇಳ್ತಾ ಇದ್ದಾರೆ, ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ. ನಿನ್ನ ಹಾಸಿಗೆಯನ್ನು ಕಟ್ಟು, ನಿನ್ನ ಪಾಪದ ಹಾಸಿಗೆಯನ್ನು ಕಟ್ಟು, ಅದಕ್ಕೆ ಗಂಟು ಮಾಡು. ಅದು ತಿರುಗಿ ನೀವು ಓಪನ್ ಮಾಡಿ ಅದಕ್ಕೆ ಹಾಕಬೇಡ, ಅದ್ರ ಮೇಲೆ ಮಲಗಬೇಡ ಎಂಬುದಾಗಿ ದೇವರು ನಿನ್ನ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಈ ಒಂದು ಬಲಹೀನತೆ ನಮಗೆ ಕಾಡುತ್ತಿರುವಾಗ ಸೊ ದೇವರು ನಮ್ಮ ಬಿಡುಗಡೆ ಕೊಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಯಾಕಂದರೆ ನಮ್ಮ ದೇವರು ಪಾಪ ಕ್ಷಮಾಪಣೆ ಕೊಡೋ ದೇವರಾಗಿದ್ದಾನೆ. 38 ವರ್ಷ ಆದರೂ ಕೂಡ ಆ ವ್ಯಕ್ತಿಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ರೋಗ ಎಷ್ಟೇ ಹಳೇದಾಗಿದ್ದರೂ ಕೂಡ, ನಿಮ್ಮ ರೋಗ ನೋಡಿ ಡಾಕ್ಟರ್ ಕೈ ಎತ್ತಿದ್ದರೂ ಕೂಡ ಒಬ್ಬ ಡಾಕ್ಟರ್ ಇದ್ದಾರೆ, ಯೇಸು ಕ್ರಿಸ್ತನು ಡಾಕ್ಟರ್ ಆಗಿದ್ದಾರೆ. ಅವ್ರು ನಿನಗೆ ಸ್ವಸ್ಥತೆ ಕೊಡ್ತಾರೆ, ಅವ್ರು ನೀನು ಬಿಡುಗಡೆ ಕೊಡ್ತಾರೆ. ಸೊ ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮನುಷ್ಯನ ಮೇಲೆ ಆಧಾರ ಆಗದಂತೆ ನಿನ್ನ ಪ್ರತಿಯೊಂದು ಕೆಲಸದಲ್ಲಿ ಯಾರ ಮೇಲೆ ಆಧಾರ ಆಗು? ಯೇಸುವಿನ ನಾಮದಲ್ಲಿ ಆತನ ಮೇಲೆ ಆಧಾರವಾಗು. ಆ ವ್ಯಕ್ತಿ ಮನುಷ್ಯರ ಮೇಲೆ ಆಧಾರ ಪಟ್ಟನು, ಅವನು ಬಿಡುಗಡೆ ಆಗಿಲ್ಲ. ಸೊ ಯಾವಾಗಾಯ್ತು ದೇವರು ಹೇಳಿದ ಮಾತಿಗೆ ಆತನು ವಿಧೇಯನಾದನು, ಆತನಿಗೆ ಆ ಹಾಸಿಗೆಯಿಂದ ಎದ್ದು ಬರಲಿಕ್ಕೆ ಶಕ್ತಿ ಬಂತು. ಮೊದಲು ಎಷ್ಟೋ ಜನ ಆತನಿಗೆ ನೀ ಎದ್ದು ಬಾ ಅಂತ ಅಂದಿರ್ಬೋದು. ನೀನೇ ಎದ್ದು ಬಾಪ ಆ ನೀರಿನಲ್ಲಿ ಆ ಮುಳುಗೋಕ್ಕೋಸ್ಕರ ನೀ ಎದ್ದು ಬಾ ಅಂತ ಅಂದಿರ್ಬೋದು. ಆತನಿಗೆ ಎದ್ದು ಬರಲಿಕ್ಕಾಗಿಲ್ಲ. ಯಾವಾಗೈತೆ ಯೇಸು ಕ್ರಿಸ್ತನ ಸ್ವರ ಕೇಳಿದನು, ಆತನೇನು ಬಂತು? ಕೈ ಕಾಲುಗಳಿಗೆ ಹರಡುಗಳ ಬಲ ಬಂತು. 38 ವರ್ಷ ಹಾಸಿಗೆ ಬಿಟ್ಟು ಎದ್ದದೇ ಇರೋದಂಥ ವ್ಯಕ್ತಿ ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ. ಅವನು ಯೇಸುವಿನ ನಾಮದಲ್ಲಿ ಯೇಸು ಕ್ರಿಸ್ತರು ಹೇಳಿದ ಒಂದೇ ಮಾತಿನಿಂದ ಆತನೇನು ಮಾಡಿದನು? ಎದ್ದು ಹಾಸಿಗೆಯನ್ನು ಬಿಟ್ಟು ಎದ್ದಿದ್ದನು. ಎದ್ದಿದಾಗ ಏನಾಯಿತು? ಅವನಿಗೆ ಸ್ವಸ್ಥತೆ ಆಯಿತು. ಇವತ್ತು ನಾನು ನೀನು ಕೂಡ ಇವತ್ತು ದೇವರ ಸ್ವರ ಕೇಳಿ ನಾವು ಏನು ಮಾಡಬೇಕು? ನಮ್ಮ ಪಾಪ ಎಂಬ ಹಾಸಿಗೆಯಿಂದ ಎದ್ದು ಬಿಡಬೇಕು. ನಮ್ಮ ಪಾಪ ಎಂಬ ಹಾಸಿಗೆಯಿಂದ ನಾವು ದೂರ ಹೋಗಬೇಕು. ಅದು ಕಟ್ಟಿಬಿಡಬೇಕು, ಅದು ಗಂಟು ಹಾಕಬೇಕು. ಯಾಕಂದರೆ ಹಾಸಿಗೆ ಏನು ಆಸೆ ತೋರಿಸುತ್ತೆ? ಭಯಂಕರವಾದ ಪಾಪ ಮಾಡುವಂಥ ಸೂಚಿಸ್ತದೆ. ಅದು ಹಾಸಿಗೆ ಮೇಲೆ ರಾತ್ರಿ ಆದರೆ ಏನಾಗುತ್ತೆ? ಭಯಂಕರವಾದ ಪಾಪಗಳು ಜರುಗುತ್ತವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಕರ್ತನಲ್ಲಿ ದೇವರ ಪ್ರೀತಿಯ ಮಗಳೇ, ಇವತ್ತು ನೀನು ದೇವರು ಆ ಪಾಪ ಎಂಬ ಹಾಸಿಗೆಯನ್ನು ಬಿಟ್ಟು ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀನು ಆ ಪಾಪ ಎಂಬ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೆ ಎದ್ದರೆ ಅದನ್ನು ಬಿಟ್ಟು ಎದ್ದು ನಡೆ. ಆ ನಿನ್ನ ಪಾಪ ಎಂಬ ಹಾಸಿಗೆ ಅದು ಯಾವುದೇ ಪಾಪ ಆಗಿರ್ಬೇಕು, ಕಳ್ಳತನ, ಸುಳ್ಳು ಮಾಡುವಂಥ ಹಾಸಿಗೆ ಪಾಪ, ಮೋಸ, ವ್ಯಭಿಚಾರ, ಅನ್ಯಾಯ ಮಾಡುವಂಥ ಮೋಸದ ಹಾಸಿಗೆ ಆದರೆ ಅದನ್ನು ನೀ ಏನು ಮಾಡಿ ಇವತ್ತು ಬಿಟ್ಕೊಡು. ಅದು ಏನು ಮಾಡಿ ಇವತ್ತು ಕಟ್ಬಿಡು, ಅದು ಗಂಟು ಹಾಕು. ಆ ಗಂಟು ಹಾಕಿದಾಗ ನಿನಗೇನಾಗುತ್ತೆ? ಬಿಡುಗಡೆ ಆಗುತ್ತೆ. ಇಷ್ಟು ವರ್ಷ ನಿನಗೆ ಸ್ವಸ್ಥತೆ ಆಗಿಲ್ಲ ಅಂದರೆ ಆ ಕಾರಣ ನಿನ್ನ ಪಾಪದ ಹಾಸಿಗೆಯಲ್ಲಿ ಇದ್ಕೊಂಡೇ ಇದ್ದಿನ ಸಲುವಾಗಿ ಇವತ್ತು ನೀನು ದೇವರ ಮಾತನ್ನು ಕೇಳಿ, ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಇವತ್ತು ನಿನ್ನ ಪಾಪದ ಹಾಸಿಗೆ ಗಂಟು ನೀನು ಕಟ್ಟಿದರೆ ಆ 38 ವರ್ಷ ಮನುಷ್ಯನಿಗೆ 38 ವರ್ಷ ಆತನಿಗೆ ರೋಗ ಇದ್ದಂಥ ರೋಗಿಯಾಗಿರುವಂಥ ವ್ಯಕ್ತಿಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಅಂದರೆ ಇವತ್ತು ನಿನಗೂ ಕೂಡ ದೇವರು ಬಿಡುಗಡೆ ಕೊಡ್ತಾರೆ. ಇವತ್ತು ಆತನಿಗೆ ದೇವರು ಯೇಸುವೇ ನನಗೆ ಸ್ವಸ್ಥ ಮಾಡಿದವರು ಅಂತ ಗೊತ್ತೇ ಇಲ್ಲ, ಆದರೂ ಆತನಿಗೆ ದೇವರು ನನಗೆ ಬಿಡುಗಡೆ ಕೊಟ್ಟವ್ರೆ. ಇವತ್ತು ನನಗೂ ನಿನಗೆ ಗೊತ್ತು ಯೇಸು ಸ್ವಾಮಿ ಬಗ್ಗೆ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಂಥ ದೇವರು ನಮ್ಮ ಪಾಪಗಳನ್ನು ಹೊತ್ತುಕೊಂಡು, ನಮ್ಮ ಶಾಪಗಳನ್ನು ಹೊತ್ತುಕೊಂಡು
ತನ್ನ ರಕ್ತವನ್ನು ಸುರಿಸಿ ನಮಗೆ ಸ್ವಸ್ಥತೆ ಕೊಟ್ಟು ಆ ಶಿಲ್ಬೆ ಮೇಲೆ ಸತ್ತು 3ನೇ ದಿನ ಎದ್ದು ಇವತ್ತು ಜೀವಿಸ್ತಾ ಇದ್ದಾನೆ ಅಂತೇಳಿ ನನಗೂ ನಿನಗೆ ಗೊತ್ತಿದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ. 38 ವರ್ಷ ಆ ವ್ಯಕ್ತಿ ರೋಗದಲ್ಲಿದ್ದಂಥವನಿಗೆ ಅವನಿಗೆ ಯೇಸು ಕ್ರಿಸ್ತನು ಯಾರೆಂಬುದು ಗೊತ್ತಿದ್ದಿಲ್ಲ, ಆದರೂ ಕೂಡ ಆತನಿಗೆ ಬಿಡುಗಡೆ ಆಯಿತು. ಇವತ್ತು ನನಗೂ ನಿನಗೆ ಗೊತ್ತು, ಯೇಸು ಕ್ರಿಸ್ತನು ಜಗದ ರಕ್ಷಕನು, ಯೇಸು ಕ್ರಿಸ್ತನು ಪಾಪ ಕ್ಷಮಿಸುವ ದೇವರು, ಯೇಸು ಕ್ರಿಸ್ತನು ರೋಗಗಳನ್ನು ವಾಸಿ ಮಾಡುವ ದೇವರು, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಎಂಬುದಾಗಿ ನನಗೂ ನಿನಗೆ ಗೊತ್ತುಂಟು. ಇವತ್ತು ನಾವು ಗೊತ್ತಿರುವಂಥ ಯೇಸು ಕ್ರಿಸ್ತನಿಗೆ ಮೊರೆ ಇಟ್ಟರ ಪ್ರಾರ್ಥನೆಗೆ ಆತನು ಕೇಳಲ್ವಾ? ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಡಲ್ವಾ? ಶುದ್ಧ ದೇವರ ಆತ್ಮ ಅಭಿಷೇಕ ನಮ್ಮ ಮೇಲೆ ಬರಲ್ವಾ? ಇವತ್ತು ನಾವು ದೇವರಿಗೆ ನಂಬಿದಾಗ ಖಂಡಿತ ಗೊತ್ತಿಲ್ಲದವನಿಗೆ ದೇವ್ರು ಬಿಡುಗಡೆ ಕೊಟ್ಟವ್ರೆ ಅಂದರೆ ಇವತ್ತು ನೀನು ದೇವರಿಗೆ ಅರ್ತಿದ್ದೀವಿ. ಯೇಸು ಕ್ರಿಸ್ತನ ಬಗ್ಗೆ ನಮಗೆಲ್ಲ ಗೊತ್ತು, ಆತನ ಸ್ವರ ನಮಗೆ ಗೊತ್ತು, ಆತನ ವಾಕ್ಯ ನಮಗೆ ಗೊತ್ತು ಅಂದಮೇಲೆ ಇವತ್ತು ನಾವೇನು ಮಾಡಬೇಕು? ಆತನ ಸ್ವರಕ್ಕೆ ಕಿವಿಗೊಟ್ಟು ಆತನ ಮಾತಿಗೆ ವಿಧೇಯನಾಗಿ ನಮಗಿರುವಂಥ ಪಾಪದ ಹಾಸಿಗೆ, ಅದು ನಾನಾ ಥರದ ಪಾಪದ ಹಾಸಿಗೆ, ನಮ್ಮ ಜೀವಿತ ನಾವು ಏನೇನು ಪಾಪ ಮಾಡ್ತಾಯಿದ್ದೀವಿ, ಆ ಪಾಪದ ಹಾಸಿಗೆಯಿಂದ ನಾವು ಎದ್ದು ಬರಬೇಕು. ಆ ಪಾಪದ ಹಾಸಿಗೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ಕಟ್ಟಿ ಬಿಸಾಕ್ಬಿಡಬೇಕು. ಅವಾಗೇನಾಗುತ್ತೆ? ನಮ್ಮ ಖಂಡಿತ ದೇವರು ನಮಗೆ ಸ್ವಸ್ಥತೆ ಆರೋಗ್ಯ ಬಲ ಕೊಟ್ಟು ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರಿಗೆ ನಮ್ಮಮ್ಮ ಪಾಪಗಳ ಹಾಸಿಗೆಯನ್ನು ಕಟ್ಟಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು ನಮಗೆ ಬೇಕಾಗಿರುವಂಥ ಸ್ವಸ್ಥತೆ ಆಶ್ವಾದ ದೇವರು ಈ ವಾಕ್ಯದ ಮುಖಾಂತರ ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಈ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.